ಎಂತ ದುಶ್ಶಕುನ! ಪ್ರಾಂತ ಕಾಲದ ಉದಯಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂದಿತು. ಅದರೊಡನೆ ಅದಾರಸ್ಥವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಹೂಗೆಗಳ ಅಮಂಗಳ ಸ್ವರವು ಸಮ್ಮಿಳಿತವಾಯಿತು. ಕುದಿಯೋನ್ಮುಖನಾದ ಪ್ರಾಂತ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತುವೊಂದು ಕಣ್ಣುಗಳ ಮುಂದೆ ನಿಂತಿತು. ನೋಡುತ್ತಿದ್ದಾಗ 1, 2, 100 ನಕ್ಷತ್ರಗಳು ಧರೆಗಿಳಿದವು. ಈ ಎಲ್ಲಾ ನಿಮಿತ್ತಗಳ ಅರ್ಥವಾದರೂ ಏನು? ಇವು ನನ್ನ ಕುಮಾರನಿಗೆ ಯಾವ ವಿಪತ್ತನ್ನು ಸೂಚಿಸುವ? ಹೇ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನನ್ನೂ ಬರೆದಿರುವೆಯೋ ತಂದೆ, ಏನೇನನ್ನೂ ಬರೆದಿರುವೆಯೋ. ಅಮ್ಮ ಕುಮಾರ, ದುರ್ಯೋಧನ ಬಾ ಕಂದ, ನಿನ್ನ ಸಲುವಾಗಿಯೇ ಕಾತುರಳಾಗಿದ್ದೆನು. ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ಯ ಪರಂಪರೆಗಳು. ಬಾ ಕುಮಾರ, ನನ್ನ ಸಮೀಪದಲ್ಲಿ ಮೊಳಕಾಲೂರಿ ಕುಳಿತುಕೋ. ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನಗೆ ಆಶೀರ್ವದಿಸು ತಾಯಿ. ಇದೆಂತ ಕೆಟ್ಟ ಸುದ್ದಿ ಕುಮಾರ! ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಯಾರು ಎನ್ನೆದುರಿಸಬಲ್ಲವರು? ಯಾರು ಚಲದಂಕಬಲ್ಲನ ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಗೌತಮ ಪಾಂಡವರ ಮಾಧವ ಮುರಿಯುತ್ತ ಬಿಡದೆ ಹಾವೆನ ಭರತ ಕಾಂಡವ. ಗೌತಮ ಪಾಂಡವರ ಮಾಧವ ಮುರಿಯುತ್ತ ಬಿಡದೆ ಹಾವೆನ ಭರತ ಕಾಂಡವ. ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಈಗಾಗಲೇ ಯುದ್ಧ ಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗಿದು ತಿಳಿಯದೆ ಅಮ್ಮ? ತಿಳಿದಿರುವೇನು, ಆದರೆ ಅದು ನಿನ್ನ ಢಾಂಬಿಕತನದ ಪ್ರದರ್ಶನದ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದೆ. ಆದರೆ ನೀನು ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟು ಘೋರವಾದ ಯುದ್ಧವನ್ನು ಪ್ರಾರಂಭಿಸುವೆ ಎಂದು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಕುಮಾರ. ಅಸಹ್ಯಾದನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟ ವಿಷವದು. ನಿನ್ನ ಗೃಹದ್ವಾರದಲ್ಲಿ ದರಿದ್ರ ಭಿಕ್ಷುಕಿಯಂತೆ ಕೈ ಜೋಡಿಸಿ ನಿಂತಿರುವ ಆ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ನನ್ನ ಮಾತನ್ನು ಕೇಳು. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ನಾನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರ ಪುತ್ರರನ್ನು ಹೆತ್ತ ವೀರ ಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವೆಯಾ ಅಮ್ಮ? ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ಚಲವೇಕೆ ಕುರುನಂದನ ನಿನ್ನ
ಪಾಂಡವರು 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 ಆ ಪಾಂಡವರು ಮಾಡಿದುದು ಧರ್ಮಸಮ್ಮತವಾಗಿದ್ದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಭಾನುಮತಿಗೆ ಅಥವಾ ನನ್ನಂತಪುರದ ಒಬ್ಬ ಸಾಮಾನ್ಯ ಛೇಟಿಗೆ ಈ ರೀತಿ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆನು ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಪಡಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನಗ ಪ್ರತಿಕಕ್ಷಿಯಾಗಿ ಎದುರಿಗೆ ನಿಂತಿದ್ದರೂ ಸರಿಯೇ ಅದನ್ನು ಲಕ್ಷಿಸದೆ ಅಪಮಾನದ ಪ್ರತಿರೋಧವನ್ನುಂಟು ಮಾಡುತ್ತಿದ್ದೆ. ಹೋದರೆ ಆ ಧರ್ಮ ಬೀರುಗಳಾದ ಪಾಂಡವರು ಮಾಡಿದುದೇನು? ಒಬ್ಬ ನಿಸ್ಸಹಾಯಕ ಹೇಳಿಯೂ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಆ ಪಾಂಡವರೆಂದರೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಸಂತನು ದುಷ್ಯಂತಾದಿ ಅವರ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಮುಖ್ಯ ಉದ್ದೇಶ. ನಾನು ಅದರ ಸಲುವಾಗಿ ದೀಕ್ಷಾಬಂಧನಾಗಿರುವೆನು. ನನ್ನನ್ನು ಅರಸಿ ಆಶೀರ್ವದಿಸೋ ತಾಯಿ. ನನ್ನ ಶುಭಕಾಮನೆಯು ಅಷ್ಟೊಂದು ಅವಶ್ಯಕತೆ, ಆದರೆ ಅದನ್ನು ನೀನು ಹೊಂದಲಾರೆ ಕುಮಾರ. ನನ್ನ ಕಂಠದಿಂದ ಆಶೀರ್ವಚನ ಹೊರಬೀಳುವ ಮುನ್ನವೇ ನನ್ನ ಕಂಠವನ್ನೇ ಬಂಧಿಸಿ ವಾಕ್ಸ್ಫೂರ್ತಿಯನ್ನೇ ನಾಶಪಡಿಸಿಕೊಳ್ಳುವೆನು. ಹೋಗು ಕುಮಾರ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ಧಿಕ್ಕರಿಸಿದ ನಮ್ಮ ಮಹಾಪಾಪವು ನನಗೆ ಕಟ್ಟಿಟ್ಟ ಬುತ್ತಿಯಾದರೂ ಸೈ ಆ ಪಾಂಡವರಿಗೆ ಯುದ್ಧದ ಆಹ್ವಾನ ನೀಡುವನು. ದುರ್ಯೋಧನ, ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಆಗಲಿ ಅಮ್ಮ. ಹಸ್ತಿನಾವತಿಯ ಬದೆಯಲ್ಲಿ ಹರಿಯುತ್ತಿರುವ ಪವಿತ್ರ ಗಂಗಾ ನದಿಯ ಕಾಲುವೆಯು ಕಣ್ಣೀರ ಕೋಡಿಯಾಗಿ ಹರಿಯಲಿಯುವುದು. ಹರಿದು ಹೋಗಲಿ. ಭಾರತದ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಒಳಗೆ ಹೋಗಲಿ. ಹಸ್ತಿನಾವತಿಯ ವಜ್ರ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಹೋಗಲಿ. ಅಯ್ಯೋ ಅಯ್ಯೋ, ಇವನೇನು ಮಾನವನೋ ಇಲ್ಲ ದಾನವನೋ? ಮಾನವರಲ್ಲ, ಮಾನವ ರೂಪದ ಮಹಾ ದುರ್ದಾನವ. ಇವ ನನ್ನ ಪ್ರೀತಿಯ ಕುಮಾರ. ನನ್ನ 100 ಜನ ಪುತ್ರರಲ್ಲಿ ಇವನನ್ನು ಬಲು ಪ್ರೀತಿ ವಾತ್ಸಲ್ಯ ಮಮತೆಗಳಿಂದ ಸಾಕಿದೆನು. ಆದರೆ ಇವನೇ ಈಗ ನನ್ನ ಜೀವನವನ್ನೇ ದುಃಖಮಯವಾಗಿ ಮಾಡುತ್ತಿರುವನಲ್ಲ. ಏನೇ ಆಗಲಿ, ಸುತರನ್ನು ಹರಿಸಿ ಕಳಿಸುವುದು ಮಾತೆಯಾದ ನನ್ನ ಧರ್ಮವಲ್ಲವೇ? ಕುಮಾರ, ಸುಯೋಧನ, ಬಾಕಂದ, ನನ್ನ ಸಮೀಪದಲ್ಲಿ ಮೊಳಕಾಲೂರಿ ಕುಳಿತಿಕೋ. ಆಶೀರ್ವದಿಸೋ ತಾಯಿ. ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಗಾಂಧಾರಿ ಆಗ್ನೇಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹ ವಜ್ರಾಯುಕ್ಕಿಂತ ಕಠಿಣವಾಗುವುದು. ಹೋಗು ಕಂದ, ಹೋಗು. ರಣರಂಗದಲ್ಲಿ ಅಪ್ರತಿಮವಾಗಿ ಹೋರಾಡಿ ಜಯಶಾಲಿಯಾಗಿ ಬಾ. ಆದರೆ ಒಂದು ಮಾತು, ಯಾರಲ್ಲಿ ಸತ್ಯವಿದೆಯೋ ಅವರಿಗೆ ಜಯವಾಗುವುದು. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹಾಗಾದರೆ ನನಗೆ ಜಯವೋ ಖಚಿತ. ಕಾಲೋಚಿತವಾದ ಧರ್ಮವನ್ನು ಈ ದುರ್ಯೋಧನ ಎಂದಿಗೂ ಬಿಡುವುದಿಲ್ಲ.
ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣವನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಭರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರುಗಳ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮೆಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿನ್ನ ಪೂಜ್ಯ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಆರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರುಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಅಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೇನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಏನಾಯಿತು ಮಿತ್ರ? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿತು. ಶರೀರದಲ್ಲಿ ರೋಮಾಂಚನವು ಕಂಪನವು ಹುಟ್ಟುತ್ತಿರುವುದು. ನಾಲಿಗೆ ಒಣಗುತ್ತಿರುವವು. ಗಾಂಡೀವ್ಯವು ಕೈಯಿಂದ ಕಳಿಸಿತು. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ದಮನಿಯಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರುಗಳನ್ನು ಒದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮತ್ವದ ಸಲುವಾಗಿ ಜ್ಞಾತಿ ಒದಗೆ ಗುರು ಹಿಂಸೆಗೆ ಕೈ ಹಾಕಲಾರೆ. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಯುದ್ಧ ಬೇಡ. ಕ್ಲೈಬ್ಯಮ್ಮ ಆಸ್ಮಗ ಪಾರ್ಥ, ನೈತತ್ವ ಯೂಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಅರ್ಜುನ, ಈ ವಿಷಮಹಾವಸಾರದಲ್ಲಿ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಹೇಳಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ತುಚ್ಛವಾದ ನಿನ್ನ ಹೃದಯ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗ. ಸಮರಜಿಸನೆ ಸಾಡೆನ ಕೃಷ್ಣ, ಸಮರಜಿಸನೆ ಸಾಡೆನ ಕೃಷ್ಣ, ಸಮರಜಿಸನೆ ಸಾಡೆನ. ಗುರು ಬಾಂಧವರ ಚಾರುತಿದೆ ಗಾಂಡೀವ
ಸಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಅನುಭವ ಮತೀನ ನಾನಾದೆ ಪಥವ ತೋರಿಸು ಅರ್ಜುನ ಮತೀನ ನಾನಾದೆ ಪಥವ ತೋರಿಸು ಸಮರಜಿಸದೆ ಸಾಡೆದ ಕೃಷ್ಣ ಸಮರಜಿಸದೆ ಸಾಡೆದ ಸಮರಜಿಸದೆ ಸಾಡೆದ ಸಮರಜಿಸದೆ ಸಾಡೆದ ವಾಸುದೇವ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜ್ಯರಾದ ಇವರುಗಳ ಮೇಲೆ ಬಾಣ ಪ್ರಯೋಗ ಮಾಡುವುದೇ ಬೇಡ. ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಲೋಪವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಹೊಸ ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶವೇ ಹೊರತು ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನ ವಾರ್ಧಕ್ಯಾವಸ್ಥೆಗಳು ಪ್ರಾಪ್ತವಾಗುವಂತೆ ಆತ್ಮನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಈ ಭೀಷ್ಮ ದ್ರೋಣಾದಿಗಳಾಗಲಿ ನಾನು ನೀನಾಗಲಿ ಈ ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳೆರಡು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮರಣಿಸಿದವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅಗತ್ಯವಾಗಿ ಆಗಬೇಕಾದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಮಿತ್ರ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಆದರೂ ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಶತ್ರುನಿಗೂ ಮತ್ಯಾವ ಧರ್ಮವೂ ಇಲ್ಲವಾ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನಾದರೂ ತ್ಯಜಿಸಬಹುದು ಅರ್ಜುನ. ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ, ಇದು ಧರ್ಮಯುದ್ಧ. ಒಂದು ವೇಳೆ ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಪಕೀರ್ತಿ ಭಾಜನಿಸಿವೆ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಕರ್ಮವಲ್ಲದೆ ಇನ್ನೇನು? ಜನಾರ್ದನ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ ಮಹಾಕರ್ಮಫಲ ಏತುರ್ಭೂಮಾತೆ ಸಂಗೋಸ್ವ ಕರ್ಮಣಿ ಯೋಗಸ್ಥ ಕುರುಕರ್ಮಾಣಿ ಸಂಗತ್ಯಕ್ತೋ ಧನಂಜಯ ಸಿದ್ಧೋ ಸಿದ್ಧೋ ಸಮಭೂತ್ವ ಸಮತ್ವಂ ಯೋಗ ಉಚ್ಯತೆ. ಧನಂಜಯ, ನಿನಗೆ ಕರ್ತವ್ಯ ಮಾಡುವುದಕ್ಕೆ ಮಾತ್ರ ಅಧಿಕಾರ ಇರುವುದು, ಫಲದಲ್ಲಿ ಎಂದಿಗೂ ಅಧಿಕಾರವಿಲ್ಲ. ಫಲದ ಇಚ್ಛೆಯಿಲ್ಲವಾಗಬೇಡ, ಕರ್ತವ್ಯ ಮಾಡದೆ ವಿಮುಖನಾಗಬೇಡ. ಸಿದ್ಧಿ ಅಸಿದ್ಧಿಗಳಲ್ಲಿ ಸುಖ ದುಃಖಗಳಲ್ಲಿ ಸಮಾನ ಭಾವದಿಂದ ಕರ್ತವ್ಯ ನಿರ್ವಹಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಹೊಂದುವೆ. ಯದುನಂದನ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುತ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಅರ್ಜುನ, ನಿನ್ನ ಅನೇಕ ಜನ್ಮಗಳು ಕಳೆದು ಹೋಗಿವೆ. ಅವೆಲ್ಲದರ ಅರಿವು ನನಗಿದೆ, ನಿನಗಿಲ್ಲ. ಯಾವಾಗ ಭೂಮಿಯಲ್ಲಿ ಧರ್ಮದ ಪತನವಾಗುತ್ತದೆಯೋ, ಅಧರ್ಮದಲ್ಲಿ ಬೆಳವಣಿಗೆ ಆಗುತ್ತದೆಯೋ, ಆಗೆಲ್ಲ ಸಜ್ಜನರ ಉದ್ಧಾರಕ್ಕಾಗಿ, ದುಷ್ಟರ ದಮನಕ್ಕಾಗಿ ಹಾಗೂ ಭೂಮಿಯಲ್ಲಿ ಧರ್ಮವನ್ನು ಪುನರ್ ಪ್ರತಿಷ್ಠಾಪಿಸುವುದಕ್ಕಾಗಿ ನಾನು ಪ್ರತಿ ಯುಗಗಳಲ್ಲೂ ಅವತರಿಸುತ್ತೇನೆ. ಈ ಹಿಂದೆಯೂ ಆಗಿದೆ, ಮುಂದೆಯೂ ಆಗುತ್ತಿದೆ, ಈಗಲೂ ಆಗುತ್ತಿದೆ. ಅರ್ಜುನ, ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಏ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗು ಮಾಡುತ್ತಂದೆ. ತಥಾಸ್ತು ಅರ್ಜುನ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕುರುಕ್ಷೇತ್ರದಲ್ಲಿ ನಡೆದಿರುವ ಸಮಸ್ತ ಯೋಧನ್ನು ನನ್ನ ಹೃದಯದಲ್ಲಿ ಆಪೋಷಣ ತೆಗೆದುಕೊಳ್ಳುತ್ತೇನೆ. ಎಂತಹ ಭಯಾನಕ ದೃಶ್ಯ!
ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ ಪ್ರಭು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತರ ಅನಂತ ಹೃದಯಗಳಲ್ಲಿ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು ಪ್ರಭು. ಭಯಗ್ರಸ್ತನಾಗಬೇಡ ಅರ್ಜುನ. ಈಗ ನನ್ನ ಶಂಕುಚಕ್ರ ಗದಾ ಪದ್ಮರೂಪವಾದ ವಿಷ್ಣು ರೂಪವನ್ನೇ ದರ್ಶನ ಮಾಡು. ನಿನ್ನ ಕುರುಕ್ಷೇತ್ರದಲ್ಲಿ ನಿನ್ನ ಯುದ್ಧ ನೌಕೆಯು ಪ್ರತಪುಷ್ಟವಾಗದಂತೆ ನಾನು ಕರ್ಣಾಧಾರನಾಗಿ ನಿಂತಿರುವೆ.
ನಾಲ್ಕದಿಂದ ನಿಮ್ಮ ದರ್ಶನಕ್ಕಾಗಿ ಹಂಬಲಿಸಿದೆ. ನನ್ನ ದೇವನ ದರ್ಶನ ಇಂದು ನನಗೆ ದೊರಕಿತು. ನಿನಗೆ ನಿನ್ನ ದೇವನ ಸಂದರ್ಶನವನ್ನೇನೋ ಹೊಂದಿದೆ, ಆದರೆ ಆತನಿಗೆ ಅರ್ಪಿಸಲು ಆತನ ಸನ್ನಿಧಿಯಲ್ಲಿ ಏನನ್ನು ಸಿದ್ಧಪಡಿಸಿಕೊಂಡಿರಲ್ಲ. ಈ ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಮತ್ತೇನು ಸ್ವಾಮಿ? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಆಹಾ, ಅದು ಮೊದಲಿಂದ ನಿಮ್ಮದೇ ಇದೆ, ಪುನಃ ಕೊಡ ಅಗತ್ಯವಿಲ್ಲ ಪ್ರಾಣೇಶ್ವರ. ನಾನದನ್ನು ಬಲ್ಲೆನು ಪ್ರೇಯಸಿ, ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನಿಂದ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಪಕ್ಷಿಗಳು ದಿನ ದಿನವೂ ಹೊಸದಾದ ಗಾನಗಳಿಂದ ಪ್ರಕೃತಿಯನ್ನು ನೆಲೆಸುವನು. ಸರ್ವಸಾಕ್ಷನಾದ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಗಳಿಂದ ಜಗತ್ತನ್ನು ಬೆಳಗುವನು. ಈ ಪ್ರೇಮದ ವಿಚಾರವೂ ಹಾಗೆಯೇ ದೇವಿ. ವಿರಹದಿಂದ ಸಮ್ಮಿಲನದಿಂದ ಪುನಃ ವಿರಹ. ಈ ಮಿಲನ ಮತ್ತು ಸಮ್ಮಿಲನದ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಈ ಪ್ರೇಮ ಸಜೀವ ಹೃದಯ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಗರಾಗಿದ್ದೆವು, ಇಂದು ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದೇ ನನ್ನ ಅಭಿಲಾಷೆ ದೇವಿ. ಪ್ರಾಣೇಶ್ವರ, ನನ್ನ ದೇವರೇ ನನ್ನ ಪೂಜೆಯನ್ನು ಬಯಸಿದಾಗ ಈ ಭಕ್ತಲಾಗ ಸ್ವಾಮಿ ಬನ್ನಿ, ಈ ಪಿಂಡಿ ಕುರಿತು ಪ್ರಾಣೇಶ್ವರ, ನಾನೇ ಆಯ್ದುಕೊಟ್ಟಿರು ಓ ಮಾಲೆ ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಿ ಸ್ವಾಮಿ. ಮನಸೋತೆ ಪ್ರಾಣೇಶ್ವರಿ ಪ್ರಾಣೇಶ್ವರಿ ಮನಸೋತೆ ಪ್ರೇಯಸಿ ಪ್ರಾಣೇಶ್ವರ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಈ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವೆನು. ಬಾ ಕುಳಿತುಕೋ. ಕಮಲಮುಖಿ
ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ಈಶ ಮಹೇಶಗೆ ಜಯ ಮಂಗಳಂ ಪಾರ್ವತಿ ಪತಿಗೆ ಶುಭ ಮಂಗಳಂ ಈಶ ಮಹೇಶಗೆ ಜಯ ಮಂಗಳಂ ಪಾರ್ವತಿ ಪತಿಗೆ ಶುಭ ಮಂಗಳಂ ಮಂಗಳಂ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳಂ ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳಂ ಶಾರದ ಪತಿ ಶಾರದ ಪತಿಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯದುಕುಲ ನಂದಗೆ ಶುಭ ಮಂಗಳಂ ದೇವರಿಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಹಾಮಂಗಲಕ್ಕೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಶ್ರೀ 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 ಸಂಜೀವಿನಿ ಆಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಶ್ರೀ ಶ್ರೀ ಸಂಜೀವಿನಿ ಆಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಶ್ರೀ ಶ್ರೀ ಸಂಜೀವಿನಿ ಆಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಶ್ರೀ ಶ್ರೀ ಸಂಜೀವಿನಿ ಆಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ की शारदा माता की श्री रामचंद्र प्रभु की आंजनेय पदवे गति गोविंदा।